ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಸ್ತು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಫುಲ್ ಬ್ರೇಕ್. ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಗೆ ಸಹಿ ಸಾಧ್ಯತೆ. ತಪ್ಪಿತಸ್ಥರಿಗೆ 10 ವರ್ಷ ಶಿಕ್ಷೆಗೆ ಶಿಫಾರಸು. ಆದರೂ ನಿಲ್ಲುತ್ತಿಲ್ಲ ಫೈನಾನ್ಸ್ ಕಿರುಕುಳ. ದರೋಡೆಕೋರರ ಮನೆಯಲ್ಲಿ 200 ಚೆಕ್ಗಳು ಪತ್ತೆ. ಸರ್ಕಾರದ ಸಹಾಯವಾಣಿ 112-1902 ಸಂಖ್ಯೆ ಬಿಡುಗಡೆ. ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ನಿಂದ ನೋಂದಾಯಿತ ಸಂಸ್ಥೆಗಳ ಪಟ್ಟಿ ಬಿಡುಗಡೆ. ನೋಂದಣಿಯಾಗಿರೋದು ಕೇವಲ 50 ಸಂಸ್ಥೆಗಳು ಮಾತ್ರ. ಮೈಕ್ರೋ ಫೈನಾನ್ಸ್ ಈಗಾಗಲೇ ರಾಜ್ಯದಲ್ಲಿ ಏನೆಲ್ಲ ಅವಾಂತರಗಳನ್ನು ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಪ್ರಜಾಧ್ವನಿ ಟಿವಿ ಇದೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಮೊದಲ ಬಾರಿಗೆ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಬಹಳಷ್ಟು ಟೀಕೆಗಳು ಬಂದವು. ಆದರೆ ಅದಾದ ನಂತರ ಅದರ ಪರವಾಗಿ ಅಂದರೆ ಮೈಕ್ರೋ ಫೈನಾನ್ಸ್ ಹಾಗೂ ಫೈನಾನ್ಸ್ ಇರ್ಬೋದು, ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಂಡರಲ್ಲಿ ಬರುವಂಥ ಈ ವಿಧೋದ್ದೇಶ ಸಹಕಾರ ಸಂಘ ಇರ್ಬೋದು. ಸೊ ಇವೆಲ್ಲವುಗಳ ಹಾವಳಿಯಿಂದ ಜನರಿಗೆ ಏನೆಲ್ಲ ಕಷ್ಟಗಳಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಜೊತೆಗೆ ಎಲ್ಲೆಲ್ಲಿ ಆತ್ಮಹತ್ಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಯಾರ ಭಯವೂ ಇಲ್ಲದೆ ನಿರ್ಭೀತಿಯಿಂದ ನಿಮ್ಮ ಮುಂದೆ ಎಲ್ಲವನ್ನ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಒಂದು ಇಂಪ್ಯಾಕ್ಟ್ ಸಿಕ್ತು. ಕರ್ನಾಟಕ ಸರ್ಕಾರ ಸ್ಪಂದಿಸಿತು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನನ್ನು ಮಾತನ್ನು ಕೊಟ್ಟಿದ್ರು ಅದರ ಪ್ರಕಾರವಾಗಿ ಸುಗ್ರೀವಾಜ್ಞೆಯನ್ನು ತರಲಿಕ್ಕೆ, ಜೊತೆಗೆ ಇದು ಕಾನೂನು ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಕಾನೂನನ್ನು ತರಬೇಕು, ಬಲವಾದಂಥ ಒಂದು ಇಲ್ಲಿ ಅಸ್ತ್ರ ಬೇಕು. ಇಲ್ಲದೆ ಹೋದರೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದರು. ಸೊ ಅದರ ಪ್ರಕಾರವಾಗಿ ಇವತ್ತು ಸುಗ್ರೀವಾಜ್ಞೆಗೂ ಕೂಡ ಎಲ್ಲವನ್ನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಆ ಸುಗ್ರೀವಾಜ್ಞೆಯನ್ನು ಕಳಿಸಿಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯಲ್ಲಿ ಹಾಗಾದ್ರೆ ಏನಿದೆ? ಬಹಳ ಪ್ರಮುಖವಾಗಿ ಮೊದಲು ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಯಾರೇ ದಬ್ಬಾಳಿಕೆಯನ್ನು ಮಾಡಲಿ ಅಥವಾ ಬಲವಂತವಾಗಿ ಹಣ ವಸೂಲಿ ಮಾಡಿದ್ರೆ ಅಥವಾ ಚಕ್ರ ಬಡ್ಡಿಯನ್ನು ಹಾಕಿ ಬಲವಂತವಾಗಿ ಸುಲಿಗೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರೆ, ಬೆದರಿಕೆ ಹಾಕಿದರೆ, ಅಥವಾ ಏನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಅವರ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು, ಅದಾದ ನಂತರ ರಾತ್ರಿ ಅಥವಾ ಬೆಳಗಿನ ಜಾವ ಏನಾದರೂ ಮನೆ ಹತ್ರ ಬಂದರೆ, ಗದರಿಸಿದರೆ, ಗಲಾಟೆಗಳನ್ನು ಮಾಡಿದರೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇತ್ತು. ಅಲ್ಲಿ ಕೇವಲ 3 ವರ್ಷದ ಅವಧಿಯಲ್ಲಿ ಮಾತ್ರ ಶಿಕ್ಷೆ ಪ್ರಮಾಣ ಇರ್ತಕ್ಕಂಥದ್ದು. ಆದರೆ ಯಾವಾಗ ಪ್ರಜಾಧ್ವನಿ ಟಿವಿ ಈ ವಿಚಾರವನ್ನು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಬಂತು, ಚರ್ಚೆ ನಡೆಸ್ತೋ, ಅದರ ಮುಂದುವರೆದ ಭಾಗವಾಗಿ ಸರ್ಕಾರ ಸ್ಪಂದಿಸಿರುವ ಕಾರಣಕ್ಕಾಗಿ ಸರ್ಕಾರ ಇದೆಲ್ಲವನ್ನ ಪರಿಗಣಿಸಿ ಒಂದು ಆರ್ಡಿನೆನ್ಸನ್ನು ಅಂದರೆ ಸುಗ್ರೀವಾಜ್ಞೆಯನ್ನು ತರಬೇಕು ಅಂತೇಳಿ ಎಲ್ಲ ನಿಯಮಗಳನ್ನು, ಅಧಿಕಾರಿಗಳನ್ನು ಇಟ್ಕೊಂಡು, ಜೊತೆಗೆ ಜನಪ್ರತಿನಿಧಿಗಳನ್ನು ಇಟ್ಕೊಂಡು, ಜೊತೆಗೆ ಈ ಫೈನಾನ್ಸ್ ವ್ಯವಹಾರಗಳಲ್ಲಿ ನೋಂದಾಯಿತ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳು ಏನಿದ್ದಾರೆ, ಸೊ ಇವ್ರದ್ದೊಂದು ನೆಟ್ವರ್ಕ್ ಇದೆ, ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಂತೇಳಿ. ಆ ನೆಟ್ವರ್ಕ್ನ ಪ್ರತಿನಿಧಿಗಳನ್ನು ಕೂಡ ಇಟ್ಕೊಂಡು ಒಂದು ಸುಗ್ರೀವಾಜ್ಞೆಯನ್ನು ಸಿದ್ಧಪಡಿಸ್ತು. ಅದರ ಮುಂದುವರೆದ ಭಾಗ ಈ ಸುಗ್ರೀವಾಜ್ಞೆಗೆ ಒಂದು ರಾಜ್ಯಪಾಲರ ಅಂಕಿತ ಬೀಳಬೇಕಾಗಿದೆ. ಸೊ ಈಗಾಗಲೇ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕಳಿಸಿಕೊಟ್ಟಾಗಿದೆ ರಾಜ್ಯ ಸರ್ಕಾರ. ಇನ್ನೇನು ಇವತ್ತು ಬಹುತೇಕ ಈ ಸುಗ್ರೀವಾಜ್ಞೆಗೆ ಒಂದು ರಾಜ್ಯಪಾಲರು ಸಹಿ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ಇವತ್ತು ಒಂದು ವೇಳೆ ಆಗದೆ ಹೋದರೆ, ಏನಾದರೂ ಕಾರಣಾಂತರಗಳಿಂದ ಇವತ್ತು ಆದರೆ ಹೋದರೆ ಶೀಘ್ರದಲ್ಲೇ 2-3 ದಿನಗಳ ಒಳಗಡೆಗೆ ಖಂಡಿತವಾಗಲೂ ಕೂಡ ಕರ್ನಾಟಕಕ್ಕೆ ಈ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ. ಮೈಕ್ರೋ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಂಡರಲ್ಲಿ ಇರತಕ್ಕಂಥ ವಿವಿಧೋದ್ದೇಶ ಸಹಕಾರ ಸಂಘಗಳ ಈ ಆರ್ಥಿಕ ವ್ಯವಹಾರಗಳಿಗೂ ಕೂಡ ಕಡಿವಾಣ ಬೀಳುವಂಥದ್ದು ಸ್ಪಷ್ಟ ಆಗಿದೆ. ಈಗಾಗಲೇ ನಾನು ಅಧಿಕೃತವಾಗಿ ಹೇಳಿರೋ ಪ್ರಕಾರ 8 ಲಕ್ಷಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು, ದೂರುಗಳು ದಾಖಲಾಗಿದ್ದಾವೆ. ಧರ್ಮಸ್ಥಳ ಸಂಘವೂ ಸೇರಿದಂತೆ ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಫೈನಾನ್ಸ್ಗಳಿದ್ದಾವೆ, ಇವತ್ತೇನು ನಾಯಿ ಕೊಡೆಗಳ ರೀತಿಯಲ್ಲಿ ಫೈನಾನ್ಸ್ಗಳು ಏನು ಸೃಷ್ಟಿಯಾಗಿದ್ದಾವೆ, ಅವೆಲ್ಲವಕ್ಕೂ ಕೂಡ ಕಡಿವಾಣ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ಇಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ, ಅದನ್ನು ಕೂಡ ನಾನು ನಿಮ್ಮ ಮುಂದೆ ತೆರೆದಿಡ್ತೀನಿ. ಇಷ್ಟೆಲ್ಲ ಸುಗ್ರೀವಾಜ್ಞೆಯನ್ನು ತರುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಬಂಡತನದಿಂದ ಕೆಲವು ಮೈಕ್ರೋ ಫೈನಾನ್ಸ್ಗಳು ಇವತ್ತು ಸಾಲ ವಸೂಲಾತಿಗೆ ಇಳಿದಿದ್ದಾವೆ, ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾವೆ. ಇನ್ನೂ ಒಂದು ಹೆಜ್ಜೆ ಹೋಗಿ ನಾನು ಹೇಳೋದಾದರೆ, ಕಾರವಾರದ DC ಒಂದು ಬಹಳ ದಿಟ್ಟತನದಿಂದ ಒಂದು ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮೀಪ್ರಿಯಾ ಅವರು, ಕಾರವಾರದ DC ಅವರು ಈ ಮೈಕ್ರೋ ಫೈನಾನ್ಸ್ ವಿಚಾರವನ್ನು ಪ್ರಜಾಧ್ವನಿ ಯಾವಾಗ ಧ್ವನಿ ಎತ್ತು, ಜೊತೆಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಯಾವಾಗ ಈ ವಿಚಾರ ಬಹಳ ದೊಡ್ಡದಾಗಿ ಪ್ರಚಾರ ಆಗ್ತಾ ಶುರುವಾಯಿತೋ ಆಗ
ಎಲ್ಲೆಲ್ಲಿ ಈ ಥರದ್ದು ಚಟುವಟಿಕೆಗಳು ನಡೀತಿದೆ ಅನ್ನೋಂಥದ್ದನ್ನು ಕಾರವಾರ DC ಅವರು ತನಿಖೆ ನಡೆಸೋಕೆ ಶುರು ಮಾಡ್ತಾರೆ, ಕಣ್ಣಿಡ್ತಾರೆ. ಆದರೆ ಕೆಲವು ರೌಡಿಗಳ ಮನೆ ಮೇಲೂ ಕೂಡ ದಾಳಿ ನಡೆಸ್ತಾರೆ. ಆದರೆ ಕಾರವಾರದಲ್ಲಿ ಸುಮಾರು 37 ಲಕ್ಷ ರೂಪಾಯಿ ಹಣವನ್ನು ಜಪ್ತಿ ಮಾಡ್ತಾರೆ, ಅದು ರೌಡಿಗಳಿಂದ. ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಈ ಹಣವನ್ನು ವಸೂಲಿ ಮಾಡುವಂಥದ್ದು, ರೌಡಿಗಳನ್ನು ಬಿಟ್ಟು ದಬ್ಬಾಳಿಕೆ ನಡೆಸುವಂಥದ್ದು ಇದು ಕಾರವಾರದಲ್ಲೂ ಕೂಡ ಯಥೇಚ್ಛವಾಗಿ ನಡೀತಾ ಇತ್ತು. ಸೊ ಅದನ್ನು ಪತ್ತೆ ಹಚ್ಚಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 200 ಚೆಕ್ಗಳು, ಬೇರೆ ಬೇರೆಯವರ ಹೆಸರಿನಲ್ಲಿರ್ತಕ್ಕಂಥ ಚೆಕ್ಗಳು ಸಿಕ್ಕಿದ್ದಾವೆ. ಅದು ಯಾವುದೂ ಕೂಡ ಮೈಕ್ರೋ ಫೈನಾನ್ಸ್ಗಳಿಗೆ ನೇರವಾಗಿ ಚೆಕ್ಕನ್ನು ತೆಗೆದುಕೊಂಡಿಲ್ಲ, ಇಲ್ಲೀಗಲ್ ಆಗಿ ವ್ಯವಹಾರ ಮಾಡ್ತಾ ಇರುವಂಥವರ ಜೊತೆಗೆ ಆ ಚೆಕ್ಗಳು ಇರ್ತಕ್ಕಂಥದ್ದು. 200 ಚೆಕ್ಗಳು ರೌಡಿಗಳ ಇದರ ಮನೆಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಮೈಕ್ರೋ ಫೈನಾನ್ಸ್ ಮತ್ತು ಫೈನಾನ್ಸ್ಗಳ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯ ಆರ್ಥಿಕ ವ್ಯವಹಾರ ಅಕ್ರಮವಾಗಿ ನಡೀತಾ ಇದೆ ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರೇ ನಿಮಗೆ ಸಾಲ ಕೊಡ್ತೀವಿ ಅಂತ ಬಂದರೆ ದಯಮಾಡಿ ನಾನು ಎಲ್ರಿಗೂ ಕೂಡ ಕರ್ನಾಟಕದ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಕಷ್ಟ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಮಗೆ ತಕ್ಷಣಕ್ಕೆ ಹಣ ಬೇಕು ಅನ್ನೋ ಕಾರಣಕ್ಕಾಗಿ ಯಾಮಾರಿ ನೀವು ಹಣವನ್ನು ಪಡೀಲಿಕ್ಕೆ ಹೋಗಬೇಡಿ. ಆ ಕ್ಷಣದ ಸಮಸ್ಯೆ ಬಗೆಹರಿಬೋದು ನಿಮ್ಮದು, ಆದರೆ ಅದಾದ ನಂತರ ಬಹಳ ದೊಡ್ಡ ಸಮಸ್ಯೆ ಅಥವಾ ಅಂದರೆ ಬೆಂಕಿಯಿಂದ ಬಾಣಲೆಗೆ ಅನ್ನುವಂಥ ಪರಿಸ್ಥಿತಿ ನಿಮ್ಮದಾಗುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಸಾಲವನ್ನು ಪಡೆಯುವಂಥ ಕೆಲಸ ಮಾಡಿ. ಇವತ್ತು ಈ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಏನಿದೆ, ಸೊ ಇಲ್ಲಿ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಖಾಸಗಿ ಬ್ಯಾಂಕ್ಗಳು ಇವತ್ತು ಏನೋ ಒಂದು ನೋಂದಾವಣೆ ಮಾಡಿಕೊಂಡು, ಅಂದರೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಲೈಸೆನ್ಸನ್ನು ತೆಗೆದುಕೊಂಡೇ RBI ಅಂಡರಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ಆ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿಯನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಇಲ್ಲಿ ನೀವು ಗಮನಿಸಬಹುದು, ICICI ಬ್ಯಾಂಕ್ ಇರ್ಬೋದು ಅಥವಾ ಯೂನಿಯನ್ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವು ಖಾಸಗಿ ಬ್ಯಾಂಕ್ಗಳು, ಯೆಸ್ ಬ್ಯಾಂಕ್ ಇರ್ಬೋದು ಅಥವಾ HDFC ಬ್ಯಾಂಕ್ ಸೇರಿದಂತೆ ಕೆಲವು ಬ್ಯಾಂಕ್ಗಳು ಇವತ್ತು ಇವು ಎಲ್ಲವೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅಂಡರಲ್ಲೇ, ಅಂದರೆ ಈ ಇಂಡಸ್ಟ್ರಿ ನೆಟ್ವರ್ಕ್ ಅಂಡರಲ್ಲೇ ಬರ್ತಾ ಇರುವಂಥದ್ದು ಅನ್ನೋದು ಇವತ್ತು ನಿಮ್ಮ ಮುಂದೆ ಅದೇ ಇಂಡಸ್ಟ್ರಿ ನೆಟ್ವರ್ಕ್ಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ನೀವು ಅದು ಗಮನಿಸ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕೇವಲ 50 ಫೈನಾನ್ಸ್ಗಳು ಮಾತ್ರ, ಅಂದರೆ ಮೈಕ್ರೋ ಫೈನಾನ್ಸ್ಗಳು ಏನಿದಾವೆ ಕೇವಲ 50 ಸಂಸ್ಥೆಗಳು ಮಾತ್ರ ನೋಂದಾವಣೆ ಆಗಿರ್ತಕ್ಕಂಥದ್ದು, ಲೈಸೆನ್ಸ್ಡ್ ವಿತ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಉಳಿದಂತೆ ನೀವೇನು ನೋಡ್ತೀರಿ, ಇಡೀ ಕರ್ನಾಟಕದ ಗಲ್ಲಿಗಳಲ್ಲಿ ಇವತ್ತು ನಾಯಿ ಕುಡೆಗಳ ರೀತಿಯಲ್ಲಿ ಏನು ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳ ಹೆಸರಿನಲ್ಲಿ ಅಥವಾ ಜೊತೆಗೆ ಸೇಟು ಫೈನಾನ್ಸ್ಗಳು ಇರ್ಬೋದು, ಜೊತೆಗೆ ಏನು ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಂಡರ್ನಲ್ಲಿ ಬರ್ತಕ್ಕಂಥ ಏನು ವಿವಿಧೋದ್ದೇಶ ಸಹಕಾರ ಸಂಘಗಳೇನಿದಾವಲ್ಲ, ಇವು ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ಅಂಡರಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನುವಂಥದ್ದು ಇವತ್ತು ಕನ್ಫರ್ಮ್ ಆಗಿ ಗೊತ್ತಾಗಿರುವಂಥದ್ದು. ಇವರು ಸಹಕಾರ ಸಂಘಗಳ ಅಡಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರಾ? ಸೊ ನೋಡೋಣ. ಸೊ ಈಗ ಅವ್ರು ಹೇಳ್ತಾ ಇರುವಂಥದ್ದು ಇದೇ ಇಲ್ಲಿ ಆಗಿದೆ ಅಂತದ್ದು. ಆದರೆ RBI ಏನೇ ಬಂದರೂ ಕೂಡ ಇವೆಲ್ಲವೂ ಕೂಡ RBI ಅಂಡರಲ್ಲೇ ಬರಬೇಕು. ಆದರೆ ಯಾವ ಸೆಕ್ಟರ್ನಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಲೈಸೆನ್ಸನ್ನು ತೆಗೆದುಕೊಂಡು, ನಾವು ಧರ್ಮಾಧಿಕಾರಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳುವಂಥ ಪ್ರಕಾರ ನಾವು ನೇರವಾಗಿ ಸಾಲವನ್ನು ಕೊಡ್ತಾ ಇಲ್ಲ, ಬ್ಯಾಂಕ್ಗಳಿಂದ ಸಾಲ ಕೊಡಿಸ್ತಿದ್ದೀವಿ ಅನ್ನೋಂಥದ್ದನ್ನು ಪದೇ ಹೇಳ್ತಾ ಇದ್ದಾರೆ. ಆದರೆ ಬೇನಾಮಿಯಾಗಿ ಇವತ್ತು ಜೊತೆಗೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲದೆ ಇರುವಂಥ ಹೊತ್ತಿನಲ್ಲಿ ಇಲ್ಲಿ ಫೋನ್ಪೇ ವರ್ಕ್ ಆಗ್ತಿಲ್ಲ, ಅಂದರೆ ಅದರಲ್ಲಿ ಹಣವನ್ನು ಪಡಿತಾ ಇಲ್ಲ, ಬ್ಯಾಂಕ್ಗಳಿಗೆ ನೇರವಾಗಿ ಖಾತೆಗಳಿಗೆ ಹಣವನ್ನು ಹಾಕಿಸ್ಕೊಳ್ತಾ ಇಲ್ಲ, ಹಣವನ್ನು ನೇರವಾಗಿ ಲಿಕ್ವಿಡ್ ಕ್ಯಾಶನ್ನು ಟ್ರಾನ್ಸಾಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಧರ್ಮಸ್ಥಳದ ವಿಚಾರದ ಹೇಳೋದಾದರೆ, ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳ ಹೆಸರಿನಲ್ಲಿ ನೋಡೋದಾದರೆ ಸುಮಾರು 25 ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಬರೀ ಒಂದು ವಾರಕ್ಕೆ ನಡೀತಾ ಇದೆ ಅಂತೇಳಿ ಅವರ ವೆಬ್ಸೈಟ್ಗಳಲ್ಲೇ ಹೇಳ್ಕೊಂಡಿದ್ದಾರೆ. ಆದರೆ ಅದನ್ನು ಹೊರತುಪಡಿಸಿ ಸುಮಾರು 75 ಲಕ್ಷ ಕೋಟಿ ರೂಪಾಯಿ ಒಂದು ವಾರಕ್ಕೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಫುಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್. ಬೇಕಿದ್ರೆ ಇದನ್ನ ಈಗಾಗಲೇ ನ್ಯಾಯಾಲಯವು ಒಂದು ಅವರಿಗೆ ಒಂದು ತನಿಖೆ ನಡೆಸಲಿಕ್ಕೆ ಆದೇಶವನ್ನು ನೀಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೆ ಸರ್ಕಾರ ಇವೆಲ್ಲವನ್ನು ಒಳಗೊಂಡಂತೆ ಈಗ ಸುಗ್ರೀವಾಜ್ಞೆಯನ್ನು ತರಲಿಕ್ಕೆ ಹೊರಟಿರುವಂಥದ್ದು. ನಮಗೆ ಇನ್ನೂ ಒಂದು ಮಾಹಿತಿ ಇತ್ತು, ಕರ್ನಾಟಕ ಸರ್ಕಾರದ ಮೇಲೆ ಈ ಸುಗ್ರೀವಾಜ್ಞೆಯನ್ನು ತರಲಿಕ್ಕೆ ಈಗಾಗಲೇ ವೀರೇಂದ್ರ ಹೆಗಡೆ ಅವರ ಕಡೆಯಿಂದ ಬಹಳ ದೊಡ್ಡದಾದಂಥ ತರಬಾರದು ಈ ರೀತಿಯ ಸುಗ್ರೀವಾಜ್ಞೆಯನ್ನು ಅಂಥೇಳಿ ಒತ್ತಡ ಬಂತು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದರೆ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸದೆ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡಿದ್ವಿ ನಾವು ಇದೇ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ. ಅದು ಇವತ್ತು ಫಲ ಕೊಟ್ಟಿದೆ. ಯಾರು ಏನೇ ಮಾಡಲಿ ನಾವು ಜನರ ಪರವಾಗಿರ್ತೀವಿ ಅನ್ನುವಂಥದ್ದನ್ನು ನಾವು ಪದೇ ಹೇಳಿದ್ವಿ, ಅದನ್ನು ನಾವು ಕೊನೆವರೆಗೂ ಹೇಳ್ತೀವಿ.
ಪ್ರಜಾಧ್ವನಿ ಚಾನಲ್ ಯಾವತ್ತೂ ಕೂಡ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರ ಧ್ವನಿಯಾಗಿ ಜನರ ಸಮಸ್ಯೆಗಳನ್ನು, ಅದು ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅವುಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ, ಇಡೀ ಕರ್ನಾಟಕದ ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ. ಸೊ ಅದರ ಪ್ರಕಾರವಾಗಿ ಇವತ್ತು ಸುಗ್ರೀವಾಜ್ಞೆ ಹೊರಗಡೆ ಬರ್ತಾ ಇದೆ. ಈ ಸುಗ್ರೀವಾಜ್ಞೆಯಲ್ಲಿ ಈಗಾಗಲೇ 10 ವರ್ಷ ಜೈಲು ಶಿಕ್ಷೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಸುಮಾರು 50 ಲಕ್ಷದವರೆಗೆ ದಂಡ ವಿಧಿಸಲಿಕ್ಕೆ ಈ ಸುಗ್ರೀವಾಜ್ಞೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಓಂಬಡ್ಸ್ಮನ್ಗಳನ್ನು ಇಲ್ಲಿ ನೇಮಕ ಮಾಡುತ್ತಾ ಇರುವಂಥದ್ದು, ಜೊತೆಗೆ ಎಲ್ಲೆಲ್ಲಿ ಯಾವ ಠಾಣೆಯ ವ್ಯಾಪ್ತಿನಲ್ಲಿ ಈ ಪ್ರಕರಣಗಳು ನಡೆದಿರ್ತವೆ ಅಥವಾ ದೂರುಗಳನ್ನು ಕೊಟ್ಟಿರ್ತಾರೆ, ಸೊ ಅಂಥ ಪ್ರಕರಣಗಳನ್ನು ನೇರವಾಗಿ ಯಾವುದೇ ಕಂಪ್ಲೇಂಟ್ಗಳು ಇಲ್ಲದೆ ರೀತಿಯಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳೇ ನೇರವಾಗಿ ಸುಮೋಟೋ ಕೇಸ್ಗಳನ್ನು ದಾಖಲಿಸಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಎಲ್ಲ ಅವಕಾಶಗಳನ್ನು ಈ ಒಂದು ಕಾನೂನಲ್ಲಿ ಅಥವಾ ಸುಗ್ರೀವಾಜ್ಞೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಜೊತೆಯಲ್ಲಿ ಹಾವೇರಿಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಇಲ್ಲಿ ಇದೇ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ 2 ಮಕ್ಕಳ ಜೊತೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಬಹಳ ಘೋರವಾದಂಥ ಘಟನೆ ನಡೆದಾಗಿದೆ. ದಯಮಾಡಿ ನಾನು ಈ ಕಾರ್ಯಕ್ರಮದ ಮೂಲಕ ಹೇಳ್ತೀನಿ, ನಿಮ್ಮ ಏನೇ ಅಳಲುಗಳಿದ್ರೂ ಕೂಡ ದಯಮಾಡಿ ನಮಗೆ ಕರೆ ಮಾಡಿ, ನಮಗೆ ತಿಳಿಸಿ. ಈಗಾಗಲೇ ಸರ್ಕಾರದಿಂದ ಒಂದು ಸುಗ್ರೀವಾಜ್ಞೆಯನ್ನು ತರುವ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯ ಪ್ರಯತ್ನವನ್ನು, ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಸರ್ಕಾರದ ಮೇಲೆ ಮಾಡಿದ್ದೀವಿ. ಎಲ್ಲ ಮಾಧ್ಯಮಗಳು ಕೂಡ ಈ ವಿಚಾರದಲ್ಲಿ ಕೈ ಜೋಡಿಸಿದ್ದಾವೆ. ಸೊ ಅದೆಲ್ಲದಕ್ಕೂ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು, ದಯಮಾಡಿ ಈ ಆತ್ಮಹತ್ಯೆಯ ನಿರ್ಧಾರವನ್ನು ನೀವು ತೆಗೆದುಕೋಬೇಡಿ. ನಿಮ್ಮ ಜೊತೆಗೆ ನಾವಿದ್ದೀವಿ, ಪ್ರಜಾಧ್ವನಿ ಇದೆ. ಸೊ ಹಾಗಾಗಿ ನೀವು ದಯಮಾಡಿ ಆತ್ಮಹತ್ಯೆಯ ನಿರ್ಧಾರವನ್ನು ಬಿಟ್ಟು ಬದುಕುವ ನಿಟ್ಟಿನಲ್ಲಿ, ಬದುಕು ಬಹಳ ಸುಂದರವಾದಂಥದ್ದು, ಆದರೆ ಇಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಬೇರೆಯವರು ನಿಮ್ಮ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ನಿಮಗೆ ಸಮಸ್ಯೆಗಳನ್ನು ಒಡ್ತಾ ಇದ್ದಾರೆ, ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ರಾತ್ರೋರಾತ್ರಿ ನಿಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ ಅನ್ನೋದಾದರೆ ನೇರವಾಗಿ ನಮಗೆ ಕರೆಗಳನ್ನು ಮಾಡಿ, ವಿಡಿಯೋ ಮಾಡಿ ನಮಗೆ ಕಳಿಸಿ, ನಾವು ನಿಮ್ಮ ಜೊತೆಗೆ ನಿಲ್ತೀವಿ. ಈ ವಿಚಾರ ಸುಗ್ರೀವಾಜ್ಞೆ ಬಂತು ಅಂದ ಮಾತ್ರಕ್ಕೆ ಇಲ್ಲಿಗೆ ನಿಲ್ಲೋದಿಲ್ಲ. ಸುಗ್ರೀವಾಜ್ಞೆ ಈಗ ತರ್ತಾ ಇರುವಂಥದ್ದು ಸರ್ಕಾರ ಈಗಾಗಲೇ ರಾಜ್ಯಪಾಲರಿಗೆ ಕಳಿಸಾಗಿದೆ. ರಾಜ್ಯಪಾಲರು ಇನ್ನೇನು ಈ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಲಿದ್ದಾರೆ, ಸಹಿಯನ್ನು ಹಾಕಿ ಅದನ್ನು ಕಾನೂನಾತ್ಮಕವಾಗಿ ಭದ್ರಗೊಳಿಸ್ತಾ ಇದ್ದಾರೆ. ಆದರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದರೆ ಕಾನೂನನ್ನು ಬಹಳ ಪ್ರಬಲವಾಗಿ ನಾವು ಜಾರಿಗೆ ತರಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜಾಧ್ವನಿ ಖಂಡಿತವಾಗಲೂ ಕೆಲಸ ಮಾಡುತ್ತೆ. ಸೊ ಆದರೆ ಆತ್ಮಹತ್ಯೆಯ ನಿರ್ಧಾರಗಳನ್ನು ದಯಮಾಡಿ ಕರ್ನಾಟಕದ ಜನತೆ ಬಿಡಬೇಕು. ನಿಮ್ಮ ಜೊತೆಗೆ ಅಮಾಯಕರು, ಶೋಷಿತರು, ದಲಿತರು ಅಥವಾ ಅಬಲೆಯ ಮಹಿಳೆಯರು, ಸೊ ಇವರೆಲ್ಲರ ಪರವಾಗಿ ಯಾರಿಗೆ ಧ್ವನಿ ಇಲ್ಲದೆ ಇರತಕ್ಕಂಥ ಸಮುದಾಯಗಳು ಏನಿದ್ದಾವೆ ಅವುಗಳಿಗೆ ನಾವು ಧ್ವನಿಯಾಗುವಂಥ ಕೆಲಸವನ್ನು ಖಂಡಿತವಾಗಲೂ ಮಾಡ್ತೀವಿ. ಯಾವುದೇ ವಿಚಾರಗಳಿದ್ರೂ ಕೂಡ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ನಾವು ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಜನರಿಗೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಖಂಡಿತವಾಗಲೂ ಮಾಡ್ತೀವಿ. ದಯಮಾಡಿ ಈ ಒಂದು ಆತ್ಮಹತ್ಯೆಯ ನಿರ್ಧಾರದಿಂದ ಹೊರಗಡೆ ಬನ್ನಿ. ಈ ರೀತಿಯ ಕೆಲಸಗಳನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಕುಟುಂಬಗಳೇ ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದೇ ರೀತಿಯಲ್ಲಿ ನೀವು ಬಹಳ ಪ್ರಬಲವಾಗಿ ಗಟ್ಟಿತನದಿಂದ ನಿಂತು ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಜೊತೆಗೆ ಖಂಡಿತವಾಗಲೂ ನಾವು ನಿಲ್ತೀವಿ ಅಂತ ಹೇಳ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕ್ತಾರೆ. ಜೊತೆಗೆ ಈ ಕರ್ನಾಟಕದಲ್ಲಿ ಈಗಾಗಲೇ ನೆಟ್ವರ್ಕ್ ಈ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರೀಸ್ ನೆಟ್ವರ್ಕ್ ಬಿಡುಗಡೆ ಮಾಡಿರುವಂಥ ಪಟ್ಟಿಯಲ್ಲಿ ಕೇವಲ 50 ಮೈಕ್ರೋ ಫೈನಾನ್ಸ್ಗಳು ಮಾತ್ರ ಇದ್ದಾವೆ. ಸೊ ಇವುಗಳನ್ನು ಹೊರತುಪಡಿಸಿ ಉಳಿದವರು ಏನೇನು ಈ ವ್ಯವಹಾರಗಳ, ಅಕ್ರಮ ವ್ಯವಹಾರಗಳನ್ನು, ಹಣದ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅವರಿಗೆಲ್ಲರ ಹೆಡಮರಿ ಕಟ್ಟುವಂಥ ಕೆಲಸವನ್ನು ಖಂಡಿತವಾಗಲೂ ಕೂಡ ನಾವು ಮಾಡ್ತೀವಿ. ಏನೇ ಸಮಸ್ಯೆಗಳಿದ್ರೂ ದಯಮಾಡಿ ನಮಗೆ ತಿಳಿಸಿ. ಸೊ ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.